ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ರೆಗ್ಯುಲರಾಗಿ ಯೂಸ್ ಮಾಡುವಂತಹ 2 ಫೇಸ್ ಪ್ಯಾಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ನಮ್ಮ ಕಿಚನಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ನ ಬಳಸಿ ಹೇಗೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ ಆ್ಯಂಡ್ ಏನೇನು ಐಟಮ್ಸ್ನ ಬಳಸ್ತೀನಿ, ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ಚಿಕ್ಕ ಬೌಲಲ್ಲಿ ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಏನಕ್ಕೆ ಅಂತ ನಿಮಗೆ ಮುಂದೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಂತರ ಒಂದು ಚಿಕ್ಕ ಬೌಲ್ ತೊಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಕಾಫಿ ಪೌಡ್ರನ್ನ ಆ್ಯಡ್ ಮಾಡಿ. ಕಾಫಿ ಪೌಡರ್ ಮಾತ್ರ ನಮ್ಮ ಸ್ಕಿನ್ಗೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ನ ಆ್ಯಡ್ ಮಾಡಿ. ಶುಗರ್ ಕೂಡ ಅಷ್ಟೇ ನಮ್ಮ ಫೇಸ್ನ ಸಾಫ್ಟಾಗಿ ಸ್ಮೂತಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ 1 ಟೇಬಲ್ ಸ್ಪೂನ್ ಹನಿನ ಸೇರಿಸಿ. ಹನಿ ನಮ್ಮ ಫೇಸ್ನ ಮಾಯ್ಶ್ಚರೈಸಿಂಗ್ ಆಗಿಡುತ್ತೆ ಮತ್ತು ಸ್ಕಿನ್ನ ಬ್ರೈಟಾಗಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ನ ಸೇರಿಸಿ. 1 ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ ಬೇಕು. ಅದಾದಮೇಲೆ ಅರ್ಧ ನಿಂಬೆಹಣ್ಣು ಹಾಕಿ. ನಿಂಬೆಹಣ್ಣು ಆದಮೇಲೆ ಅರ್ಧ ಕಟ್ ಮಾಡಿರೋ ಟೊಮೊಟೊ ತೊಗೊಳ್ಳಿ. ಅದನ್ನು ಚೆನ್ನಾಗಿ ಅದರೊಳಗಡೆ ನೀಟಾಗಿ ಹಿಂಡಬೇಕು. ಎಲ್ಲ ಹಿಂಡಾದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ನೀಟಾಗಿ ಕಲಸಾದ್ಮೇಲೆ ಇವಾಗ ಇದು ರೆಡಿ ಆಗಿರುತ್ತೆ ಫೇಸ್ಗೆ ಅಪ್ಲೈ ಮಾಡೋಕ್ಕೆ. ಇವಾಗ ನಾವು ಇನ್ನೊಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಚಿಕ್ಕ ಬೌಲ್ನ ತೊಗೊಳ್ಳಿ. ತೊಗೊಂಡಾದ್ಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿ, ಬೇಸಿನ್ ಅಂತಾರಲ್ವ ಅದನ್ನು ಹಾಕಿ. ಇದು ನಿಮ್ಮ ಕ್ವಾಂಟಿಟಿ ನೋಡಿ ನೀವು ತೊಗೊಳ್ಳಿ. ನಂದಿದು ಚಿಕ್ಕ ಸ್ಪೂನ್ ಅಲ್ವ, ಹಂಗಾಗಿ ನಾನು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅದಕ್ಕೆ ಮತ್ತೆ ಕಾಫಿ ಪೌಡ್ರನ್ನ ಆ್ಯಡ್ ಮಾಡಿ. ಕಾಫಿ ಪೌಡ್ರು ಅಷ್ಟೇ ನಾನು ಹಾಫ್ ಸ್ಪೂನ್ ಅಂತೆ 2 ಸಲ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ 1 ಟೇಬಲ್ ಸ್ಪೂನ್ ಲೆಕ್ಕ ಬರುತ್ತೆ. ಇದೆಲ್ಲ ಆದಮೇಲೆ ಸ್ವಲ್ಪ ಟರ್ಮರಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗಲೇ ಹೇಳಿದ ಥರ 1 ಟೇಬಲ್ ಸ್ಪೂನಲ್ಲಿ 1/4 ಟೇಬಲ್ ಸ್ಪೂನಷ್ಟು ಟರ್ಮರಿಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ರಾ ಮಿಲ್ಕ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ರಾ ಮಿಲ್ಕಲ್ಲೇ ಅದನ್ನು ಫುಲ್ ಕಲಿಸ್ಕೋಬೇಕು. ಯಾವ ಥರ ಅಂದರೆ ಫೇಸ್ ಪ್ಯಾಕ್ ರೆಡಿ ಆಗೋ ಥರ ಅದನ್ನು ರಾ ಮಿಲ್ಕಲ್ಲೇ ಕಲಿಸ್ಕೋಬೇಕು. ನಾನಿಲ್ಲಿ 4 ಟೇಬಲ್ ಸ್ಪೂನ್ ರಾ ಮಿಲ್ಕ್ನ ಹಾಕಿದ್ದೀನಿ. ಅದೆಲ್ಲ ಹಾಕಾದ್ಮೇಲೆ ನೀಟಾಗಿ ಈ ಥರ ಗಟ್ಟಿಗೆ ಕಲಿಸ್ಕೋಬೇಕಾಗತ್ತೆ. ಅದು ಫೇಸ್ ಪ್ಯಾಕ್ ರೆಡಿಯಾಗೋ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗತ್ತೆ. ನಿಮಗೆ ಸ್ವಲ್ಪ ತಿಕ್ಕಾಗಬೇಕು ಅಂದರೆ ತಿಕ್ಕಾಗಿ ಕಲಿಸ್ಕೊಳ್ಳಿ. ಇಲ್ಲ ಸ್ವಲ್ಪ ಕ್ರೀಮ್ ಶೇಪಲ್ಲಿ ಬೇಕು ಕ್ರೀಮ್ ಥರದಲ್ಲಿ ಬೇಕು ಅಂದರೆ ಸ್ವಲ್ಪ ತೆಳುಗೆ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ಕ್ರೀಮ್ ಥರದಲ್ಲಿ ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಇದು ಸ್ವಲ್ಪ ಗಟ್ಟಿ ಆಯಿತು. ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ರಾ ಮಿಲ್ಕ್ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಆ್ಯಡ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ಫೇಸ್ ಪ್ಯಾಕ್ ಮುಖಕ್ಕೆ ಹಚ್ಕೊಳ್ಳೋಕ್ಕೆ ರೆಡಿ ಆಗಿದೆ. ಇವಾಗ ನಾನು ಫೇಸ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ನಾನು ರಾ ಮಿಲ್ಕ್ನ ತೊಗೊಂಡಿದ್ದೀನಿ. ಮುಂಚೆ ಸ್ವಲ್ಪ ಹಾಲಿಗೆ ಸ್ವಲ್ಪ ಸಾಲ್ಟ್ ಸೇರಿಸಿ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದು ಇವಾಗ ತೊಗೊಂಡಿದ್ದೀನಿ. ಅದೇನಕ್ಕೆ ಅಂದರೆ ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಕ್ಕೆ. ಬಿಫೋರ್ ನೀವು ಯಾವುದೇ ಪ್ಯಾಕ್ ಆಗೋಕ್ಕಿಂತ ಮುಂಚೆ ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳೋದು ವೆರಿ 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 ಇಂಪಾರ್ಟೆಂಟ್. ಯಾಕಂದರೆ ಆ ಹಾಲು ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ನ ತೆಗೆದುಹಾಕತ್ತೆ. ಉಪ್ಪು ಕೂಡ ಅಷ್ಟೇ ನಮ್ಮ ಫೇಸಲ್ಲಿ ಯಾವುದೇ ತರಹದ ಡೆಡ್ ಸ್ಕಿನ್ನ ಇರೋಕ್ಕೆ ಬಿಡೋದಿಲ್ಲ. ಅದಕ್ಕೆ ನಾವು ಯಾವುದೇ ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ಫೇಸ್ನ ಈ ಥರ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಇವಾಗ ನಾನು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಆ ಫೇಸ್ ಪ್ಯಾಕ್ ತೊಗೊಂಡಿದ್ದೀನಿ. ಅದನ್ನು ಇವಾಗ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇಷ್ಟ ಅಂದರೆ ಕೈಯಲ್ಲಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಒಂದು ಕಾಟನ್ ತೊಗೊಂಡು ಅದರಲ್ಲಿ ಈ ಥರ ಅಪ್ಲೈ ಮಾಡ್ಕೊಬೋದು. ಅಪ್ಲೈ ಮಾಡ್ಕೊಂಡಾದ್ಮೇಲೆ ಅದನ್ನು ನೀಟಾಗಿ ಸ್ಕ್ರಬ್ ಮಾಡಿ ಒಂದು 10-15 ಮಿನಿಟ್ ಬಿಟ್ಟು ಫೇಸ್ ವಾಶ್ ಮಾಡಿದ್ರೆ ಗೊತ್ತಾಗುತ್ತೆ
ಫೇಸ್ ಎಷ್ಟು ಗ್ಲೋ ಆ್ಯಂಡ್ ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ನಾನು ಕಡಲೆ ಹಿಟ್ಟು ಮತ್ತು ಕಾಫಿ ಜೊತೆ ಮಾಡಿರೋ ಫೇಸ್ ಪ್ಯಾಕ್ನ ನಿಮ್ಮ ಮುಂದೆ ಹಚ್ಚಿ ತೋರಿಸ್ತಾ ಇದ್ದೀನಿ. ಫೇಸ್ ಪ್ಯಾಕ್ನ ನೀಟಾಗಿ ಎಲ್ಲೂ ಜಾಗ ಬಿಡದಲ್ಲೇ ಕತ್ತಿಗೆ ಎಲ್ಲ ಹಚ್ಕೊಬೋದು ನೀವು. ನಾನಿಲ್ಲಿ ಬರೀ ಫೇಸಿಗೆ ಮಾತ್ರ ಹಚ್ಚಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡ ತಕ್ಷಣ ನಿಮಗೆ ಸ್ವಲ್ಪನಾದರೂ ನಿಮ್ಮ ಫೇಸಲ್ಲಿ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಇವಾಗ ನೀವು ನೋಡ್ಬೋದು ನನ್ನ ಫೇಸಲ್ಲಿ ಯಾವ ಥರ ಗ್ಲೋ ಮತ್ತು ಬ್ರೈಟ್ ಇದೆ ಅಂತ. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನನಗೆ ಈ ಥರ ಗ್ಲೋ ಮತ್ತು ಬ್ರೈಟ್ ಬಂದಿದೆ. ನೀವು ಇದೇ ಥರ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಹೋಗಿ, ನಿಮ್ಮ ಫೇಸಲ್ಲೂ ಇದೇ ಥರ ಗ್ಲೋ ಮತ್ತು ಶೈನ್ ಬರ್ತಾ ಹೋಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.